ಕೆಆರ್ಪುರದಲ್ಲಿ ಅಪ್ಪ ಅಮ್ಮ ಹಾಗೂ ತಂಗಿಯನ್ನ ಕೊಂದು ಹೋದವಳು ಲಾಕ್ ಆಗಿದ್ದಾಳೆ. ಪ್ರಿಯಕರ ಜೊತೆಗೆ ಪಾಂಡಿಚೇರಿ ಸೇರ್ಕೊಂಡವಳನ್ನ ಪೊಲೀಸರು ಎತ್ತಾಕೊಂಡು ಬಂದಿದ್ದಾರೆ. ಈ ವೇಳೆ ಹಂತಕಿ ಹೇಳಿದ್ದನ್ನ ಕೇಳಿ ಪೊಲೀಸರೇ ದಂಗಾಗಿದ್ದಾರೆ. ಹೆತ್ತವರ ಕೊಂದವಳ ಹಿಂದಿತ್ತು ರಣರಾಕ್ಷಸಿ ಕಥೆ. ಮೊದಲು ಹೆತ್ತವಳ ಕೊಲೆ, ಸಂಜೆ ಅಪ್ಪ ತಂಗಿಗೆ ಬಲೆ. ಇದೊಂಥರ ಪಕ್ಕಾ ಥ್ರಿಲ್ಲರ್ ಕಹಾನಿ. ಸುಂದರಿಯೊಬ್ಬಳು ಹೂಡಿದ ಸಂಚಿನ ಕಥೆ. ಹೆತ್ತವರು ಅನ್ನೋ ಮಮಕಾರವಿಲ್ಲ, ಅಪ್ಪ ತಂಗಿ ಅನ್ನೋ ಪ್ರೀತಿ ಇಲ್ಲ. ಪ್ರಿಯಕರನ ಜೊತೆ ಬೆಚ್ಚಗಿನ ಮನೆಯಲ್ಲಿದ್ದವಳು ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡಿದ್ದಾಳೆ. ಮೊದಲು ಹೆತ್ತವಳ ಕಥೆ ಮುಗಿಸಿದವಳು ಇಳಿ ಸಂಜೆ ಹೊತ್ತಲ್ಲಿ ಅಪ್ಪ ಹಾಗೂ ತಂಗಿಯ ನೆತ್ತರು ಕುಡಿದಿದ್ಲು. ಒಂದೇ ಮನೆಯಲ್ಲಿ ಮೂವರ ಹೆಣಕೆಡವಿ ಊರು ಬಿಟ್ಟವಳು ಈಗ ಒಂದೊಂದೇ ಕಹಾನಿ ಬಿಚ್ಚಿಡುತ್ತಿದ್ದಾಳೆ. ಸುಂದರಿ ಹೂಡಿದ್ದ ಸಂಚನ್ನ ಪೊಲೀಸರು ಎಳೆ ಎಳೆಯಾಗಿ ಬಿಚ್ಚಿಡುತ್ತಿದ್ದಾರೆ. ಮೊನ್ನೆ ಸಂಜೆ ಬೆಂಗಳೂರಲ್ಲಿ ನಡೆದಿದ್ದ ಮೂವರ ಕೊಲೆ ಪ್ರಕರಣ ಇಡೀ ಸಿಲಿಕಾನ್ ಸಿಟಿ ಜನರನ್ನೇ ಬೆಚ್ಚಿ ಬೀಳಿಸಿತ್ತು. ಹೊಟ್ಟೆಯಲ್ಲಿ ಹುಟ್ಟಿದ ಮಗಳೇ ಪ್ರಿಯಕರನ ಜೊತೆ ಸೇರ್ಕೊಂಡು ಅಪ್ಪ ಅಮ್ಮನ ಜೊತೆಗೆ ತಂಗಿಯನ್ನೂ ಕೊಂದು ಹಾಕಿದ್ದಾಳೆ ಅನ್ನೋದು ದೊಡ್ಡ ಸುದ್ದಿಯಾಗಿತ್ತು. ಹೀಗಾಗಿಯೇ ಹಂತಕಿ ಹಿಂದೆ ಬಿದ್ದ ಪೊಲೀಸರು ರಣರೋಚಕ ಕಹಾನಿಯನ್ನ ತೆರೆದಿಟ್ಟಿದ್ದಾರೆ. ಮೊನ್ನೆ ಸಂಜೆ ಮೂವರನ್ನ ಕೊಲೆ ಮಾಡಿದ ಬಳಿಕ ಪಕ್ಕದ ಮನೆಯ ಟೆರೇಸ್ಗೆ ಹಾರಿ ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಬೆಂಗಳೂರಲ್ಲಿ ಬೈಕ್ ಹತ್ತಿದವರು ತಮಿಳುನಾಡು ಕಡೆಗೆ ಪರಾರಿಯಾಗಿದ್ರು. ಬಸ್ಸು ಟ್ರೈನ್ ಅಂತ ಹೋದ್ರೆ ಎಲ್ಲಿ ತಗಲಾಕೊಳ್ತೀವೋ ಅಂತ 207 ಕಿಲೋಮೀಟರ್ ದೂರ ಬೈಕ್ನಲ್ಲೇ ಪ್ರಯಾಣ ಮಾಡಿದ್ರು. ಬೆಂಗಳೂರಿಂದ ಸೀದಾ ತಿರುವಣ್ಣಾಮಲೈಗೆ ಹೋದವರು ಅಲ್ಲಿಂದ ಪಾಂಡಿಚೇರಿಗೆ ಎಸ್ಕೇಪ್ ಆಗಿದ್ರು. ಆಗಲೇ ನೋಡಿ ಪೊಲೀಸರು ಹಂತಕಿಗೆ ಬಲೆ ಬೀಸಿದ್ದು. ಒಬ್ಬಂಟಿಯಾಗಿ ಕೂತಿದ್ದ ಶ್ವೇತಾಳನ್ನ ಏಕಾಏಕಿ ಲಾಕ್ ಮಾಡಿದ್ದು. ಆದ್ರೆ ಈಕೆಯ ಪ್ರಿಯಕರ ಕೆನತ್ ಮಾತ್ರ ಭೂಗತನಾಗಿದ್ದಾನೆ. ಹೆತ್ತವಳ ಮೇಲೆ ಸಿಟ್ಟು, ರಣರಾಕ್ಷಸಿಯಾದಳು ಮಗಳು. ಪಾಂಡಿಚೇರಿಯಲ್ಲಿ ಶ್ವೇತಾಳನ್ನ ಬಂಧಿಸಿರುವ ಪೊಲೀಸರು ಅಲ್ಲಿಂದಲೇ ತನಿಖೆ ಶುರು ಮಾಡಿದ್ದಾರೆ. ಈ ವೇಳೆ ಒಂದಿಷ್ಟು ವಿಷಯಗಳನ್ನ ಹೊರಹಾಕಿದ್ದಾಳೆ. ತಾನ್ಯಾಕೆ ತನ್ನ ತಾಯಿಯನ್ನ ಕೊಂದೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ. ತನ್ನ ತಾಯಿ ತನ್ನ ಜೀವನವನ್ನ ಸಂಪೂರ್ಣ ಕಂಟ್ರೋಲ್ ಮಾಡ್ತಿದ್ರು. ಯಾವುದೇ ಕೆಲಸ ಮಾಡಲು ಅವಕಾಶ ಕೊಡ್ತಿರಲಿಲ್ಲ. ನಾನು ಏನೇ ಮಾಡಿದ್ರೂ ಒಪ್ಪುತ್ತಿರಲಿಲ್ಲ. ನನ್ನನ್ನ ಯಾವತ್ತೂ ಸ್ವತಂತ್ರವಾಗಿ ಬಿಟ್ಟಿರಲಿಲ್ಲ. ನನ್ನ ಜೀವನವನ್ನ ನನ್ನ ತಾಯಿಯೇ ಹಾಳು ಮಾಡಿದ್ಲು. ಹೀಗಾಗಿ ನನ್ನ ತಾಯಿಯನ್ನ ಕೊಂದೆ ಅಂತ ಸತ್ಯ ಒಪ್ಕೊಂಡಿದ್ದಾಳೆ. ತ್ರಿವಳಿ ಕೊಲೆಯ ಹಿಂದಿತ್ತು ಹಂತಕಿಯ ಸಂಚು. ಇದು ಪಕ್ಕಾ ಪ್ರೀಪ್ಲಾನ್ಡ್ ಮರ್ಡರ್. ಶ್ವೇತಾ ತಾಯಿ ಮುತ್ತುಲಕ್ಷ್ಮಿ ಹಾಗೂ ತಂಗಿ ಸುಪ್ರಿಯಾ ಕೊಲೆಯ ಹಿಂದಿನ ದಿನವೇ ಮಗಳ ಮನೆಗೆ ಬಂದಿದ್ರು. ಒಂದಿಡೀ ದಿನ ಶ್ವೇತಾ ಜೊತೆಗೆ ತಾಯಿ ಹಾಗೂ ತಂಗಿ ಕಾಲ ಕಳೆದಿದ್ರು. ಹಾಗೆಲ್ಲ ಈ ಹಂತಕಿ ಸರಿಯಾಗೇ ಇದ್ಲು. ಆದ್ರೆ ಬೆಳಿಗ್ಗೆ ಸುಪ್ರಿಯಾ ಅಕ್ಕನ ಮನೆಯಿಂದ ಹೊರ ಹೋಗ್ತಿದ್ದಂತೆ ಶ್ವೇತಾ ಅಟ್ಟಹಾಸ ಮೆರೆದಿದ್ಲು. ಮನೆಗೆ ಹೋಗಿದ್ದ ಸುಪ್ರಿಯಾ ತನ್ನ ತಾಯಿಗೆ ಫೋನ್ ಮಾಡಿದ್ದಾಳೆ. ಎಷ್ಟೇ ಟ್ರೈ ಮಾಡಿದ್ರೂ ಹೆತ್ತವಳು ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಹೀಗಾಗಿ ಅಪ್ಪನ ಜೊತೆಗೆ ಮತ್ತೆ ಅಕ್ಕನ ಮನೆ ಬಳಿ ಬಂದಿದ್ದಾಳೆ. ಆಗಲೇ ನೋಡಿ ಶ್ವೇತಾಳ ರಣರಾಕ್ಷಸಿ ಅವತಾರ ಶುರುವಾಗಿದ್ದು. ಅಮ್ಮನನ್ನ ಕೊಂದು ಮಲಗಿಸಿದವಳು ತಂಗಿ ಹಾಗೂ ಅಪ್ಪನ ಮೇಲೂ ಮುಗಿಬಿದ್ದಿದ್ಲು. ಸುಪ್ರಿಯಾಳಿಗೆ 10ಕ್ಕೂ ಹೆಚ್ಚು ಬಾರಿ ಚಾಕುವಿನಿಂದ ಚುಚ್ಚಿ ಚುಚ್ಚಿ ಎದೆ ಬಗೆದು ಹಾಕಿದ್ಲು. ನಂತರ ಅಪ್ಪನಿಗೂ ರಕ್ತಾಭಿಷೇಕ ಮಾಡಿದ್ದಾಳೆ. ಕೊಲೆ ಪಾತಕಿ ಹಿಂದಿತ್ತು 32 ಲಕ್ಷದ ಕಥೆ. ಶ್ವೇತಾ ಹೇಳ್ತಿರೋ ಕೊಲೆ ಕಹಾನಿ ಜೊತೆಗೆ ಇನ್ನೊಂದಿಷ್ಟು ರಹಸ್ಯಗಳು ಬಿಚ್ಕೊಳ್ತಿವೆ. ತಾನು ಮಾಡಿದ್ದ 32 ಲಕ್ಷದ ಸಾಲದಿಂದ ಮುಕ್ತಿ ಪಡೆಯಲು ಈ ರೀತಿ ಮಾಡಿದ್ಲಾ ಅನ್ನೋ ಅನುಮಾನವೂ ಶುರುವಾಗಿದೆ. ಯಾಕಂದ್ರೆ ಲಿವ್ ಇನ್ ಸಂಬಂಧದಲ್ಲಿದ್ದವಳು ಹೆತ್ತವರಿಗೆ ಗೊತ್ತಾಗದಂತೆ 32 ಲಕ್ಷ ಸಾಲ ಮಾಡಿದ್ಲು. ಇದು ಹೆತ್ತವಳಿಗೆ ಗೊತ್ತಾಗಿ ಮಗಳಿಗೆ ಬೈದು ಬುದ್ಧಿ ಹೇಳಿದ್ರು. ಇಷ್ಟಕ್ಕೆ ಸಿಟ್ಟಿಗೆದ್ದವಳು ತಾಯಿಯನ್ನ ಸಾಯಿಸಿದ್ರೆ ಸಾಲದ ಕಿರಿಕಿರಿಯೇ ಇರಲ್ಲ ಅಂತ ಬಾಯ್ ಫ್ರೆಂಡ್ ಜೊತೆ ಪ್ಲಾನ್ ಮಾಡಿದ್ಲಂತೆ. ಇದಕ್ಕೆ ತಕ್ಕಂತೆ ಸೋಮವಾರವೇ ಹೆತ್ತವಳ ಕಥೆ ಮುಗಿಸಿದ್ಲು. ಈ ವಿಷಯ ಯಾರಿಗೂ ಗೊತ್ತಾಗದಂತೆ ಡೆಡ್ ಬಾಡಿ ಶಿಫ್ಟ್ ಮಾಡುವುದಕ್ಕೆ ನೋಡಿದ್ದಾಳೆ. ಆದ್ರೆ ಇದು ಸಾಧ್ಯವಾಗದೇ ಇದ್ದಾಗ ಬಾಡಿಯನ್ನ ಬಾತ್ರೂಮ್ನಲ್ಲಿಟ್ಟಿದ್ರು.
ಇತ್ತ ಹೆತ್ತವಳಿಗೆ ಮೇಲಿಂದ ಮೇಲೆ ಕರೆ ಮಾಡಿದ್ದ ಎರಡನೇ ಮಗಳು ಅಪ್ಪನ ಜೊತೆ ಅಕ್ಕನ ಮನೆಗೆ ಬಂದಿದ್ಲು. ಶ್ವೇತಾ ಬಳಿ ಹೆತ್ತವಳ ಬಗ್ಗೆ ಕೇಳಿದ್ರೆ ಏನೂ ಹೇಳಿರಲಿಲ್ಲ. ಅನುಮಾನ ಬಂದು ಮನೆಯಲ್ಲಿ ಹುಡುಕಾಡುತ್ತಿದ್ದಂತೆ ರಕ್ತದ ಕಲೆಗಳು ಕಂಡಿದ್ವು. ನಂತರ ಬಾತ್ರೂಮ್ ನೋಡಿದಾಗ ಮೃತದೇಹ ಪತ್ತೆಯಾಗಿತ್ತು. ಆಗಲೇ ನೋಡಿ ಅಕ್ಕ ಅನ್ನಿಸ್ಕೊಂಡವಳು ಹಂತಕಿಯ ಅವತಾರ ತಾಳಿದ್ದು, ತಂಗಿಯ ಜೊತೆಗೆ ಅಪ್ಪನನ್ನೂ ಕೊಂದು ಮಲಗಿಸಿದ್ದು. ಮೂರು ಹೆಣಬಿದ್ದ ಮನೆಯಲ್ಲಿತ್ತು ಹಂತಕಿಯ ಡೈರಿ. ಇನ್ನು ಹಂತಕಿ ಶ್ವೇತಾ ವಾಸವಾಗಿದ್ದ ಮನೆಯಲ್ಲಿ ಪೊಲೀಸರು ಮೂಲೆ ಮೂಲೆ ಜಾಲಾಡಿದ್ದಾರೆ. ಈ ವೇಳೆ ಡೈರಿಯೊಂದು ಪತ್ತೆಯಾಗಿದ್ದು, ಇದರಲ್ಲಿ ಐ ಆಮ್ ಸ್ಯಾಡ್, ಐ ಆಮ್ ಲೋನ್ಲಿ, ಫೀಲಿಂಗ್ ಲೌಡ್, ಐ ಆಮ್ ಡಿಪ್ರೆಸ್ಡ್, ಐ ಆಮ್ ಸುಪೀರಿಯರ್ ಅನ್ನೋ ಬರಹಗಳು ಪತ್ತೆಯಾಗಿವೆ. ಸದ್ಯಕ್ಕೆ ಪೊಲೀಸರ ಕೈಯಲ್ಲಿ ತಗಲಾಕೊಂಡಿರೋ ಶ್ವೇತಾ, ನಾನೇ ಮೂವರನ್ನ ಕೊಂದಿದ್ದು, ಇದರಲ್ಲಿ ನನ್ನ ಪ್ರಿಯಕರನ ಪಾತ್ರ ಇಲ್ಲ ಅಂತಿದ್ದಾಳೆ. ಆದ್ರೆ ಶ್ವೇತಾ ತಂದೆ ತಾನು ಸಾಯುವುದಕ್ಕೂ ಮೊದಲು ಕೊಲೆಯ ಕಂಪ್ಲೀಟ್ ಸನ್ನಿವೇಶವನ್ನ ಹೇಳಿಯೇ ಉಸಿರು ನಿಲ್ಲಿಸಿದ್ದಾರೆ. ಇದನ್ನ ಪೊಲೀಸರು ಡೈಯಿಂಗ್ ಡಿಕ್ಲರೇಷನ್ ಅಂತ ಪರಿಗಣಿಸಿದ್ದಾರೆ. ಹೀಗಾಗಿ ಶ್ವೇತಾ ತಂದೆಯ ಹೇಳಿಕೆಯೇ ಇಬ್ಬರಿಗೂ ಮುಳುವಾಗಲಿದೆ. ಬೆಂಗಳೂರಿಂದ ಹೊರಟಿದ್ದ ಶ್ವೇತಾ ಹಾಗೂ ಕೆನೆತ್ ಒಟ್ಟೊಟ್ಟಿಗೆ ಪಾಂಡಿಚೇರಿವರೆಗೆ ಹೋಗಿದ್ದಾರೆ. ಆದ್ರೆ ಪೊಲೀಸರ ಕೈಗೆ ಸಿಕ್ಕಿದ್ದು ಮಾತ್ರ ಶ್ವೇತಾ. ಕೆನೆತ್ ಎಲ್ಲಿ ಹೋದ, ಏನಾದ ಅನ್ನೋದು ಗೊತ್ತಾಗ್ತಿಲ್ಲ. ಇತ್ತ ಶ್ವೇತಾ ಕೂಡ ಪ್ರಿಯಕರನ ಬಗ್ಗೆ ಬಾಯ್ ಬಿಡ್ತಿಲ್ಲ. ಹೀಗಾಗಿ ಆತನಿಗೂ ಬಲೆ ಬೀಸಲಾಗಿದ್ದು, ಹಂತಕಿಯ ಪ್ರಿಯಕರ ಸಿಕ್ಕ ಬಳಿಕವೇ ಅಸಲಿ ಕಹಾನಿ ಬಿಚ್ಚಿಕೊಳ್ಳಲಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ದಾವಣಗೆರೆಯ ಹರಿಹರದಲ್ಲಿ ಶಂಕಿತ ಉಗ್ರನೊಬ್ಬ ಲಾಕ್ ಆಗಿದ್ದಾನೆ. ಪಾಕ್ ಉಗ್ರನ ಜೊತೆಗೆ ಸಂಬಂಧ ಇಟ್ಕೊಂಡಿದ್ದವ ರಾಮ ಮಂದಿರ ಸ್ಫೋಟದ ಬಗ್ಗೆ ಹೇಳಿಕೊಂಡಿದ್ದ. ಅಲ್ಲದೆ AK-47 ಗನ್ ಬಗ್ಗೆಯೂ ರಹಸ್ಯ ಮಾತುಕತೆ ನಡೆಸಿದ್ನಂತೆ. ಪಾಕಿಸ್ತಾನದ ಮೂಲದ ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿರ್ತಕ್ಕಂಥ ಮಾಹಿತಿ ಬಂದಿದ್ದು, ಅಯೋಧ್ಯೆಯ ರಾಮ ಮಂದಿರ ಧ್ವಂಸಕ್ಕೆ ಹಾಕಿದ್ದ ಪ್ಲಾನ್ ಬಯಲಾಯಿತು. ಶಂಕಿತ ಉಗ್ರನ ವಿಧ್ವಂಸಕ ಸ್ಕೆಚ್. ಹಿತಶತ್ರುಗಳು ಅಂತಾರಲ್ಲ, ಇವರೇ ನೋಡಿ. ನಮ್ಮೊಳಗೆ ಇರ್ತಾರೆ, ನಮ್ಮವರಂತೆ ನಡೆದುಕೊಳ್ತಾರೆ. ಇರೋಕೆ ನಮ್ಮ ದೇಶವೇ ಬೇಕು, ಬದುಕೋದಕ್ಕೂ ಇಲ್ಲಿಯ ಜಾಗವೇ ಆಗ್ಬೇಕು. ಆದ್ರೆ ಸಂಚು ಮಾಡೋದು ಮಾತ್ರ ಪಾಪಿ ಪಾಕಿಸ್ತಾನದ ಪರ. ಜನ್ಮಭೂಮಿಯ ಋಣವನ್ನೇ ಮರೆತವರು ದೇಶಕ್ಕೆ ಸಂಚಕಾರ ತರೋ ಕೆಲಸ ಮಾಡ್ತಿದ್ದಾರೆ. ಪಾಕಿಸ್ತಾನದ ಪರಮ ಪಾಪಿಗಳ ಜೊತೆ ಸೇರ್ಕೊಂಡು ರಣತಂತ್ರ ರೂಪಿಸುತ್ತಿದ್ದಾರೆ. ಇಂಥ ಸೈತಾನನೊಬ್ಬ ದಾವಣಗೆರೆಯಲ್ಲಿ ಬಲೆಗೆ ಬಿದ್ದಿದ್ದಾನೆ. ಪಾಕಿಸ್ತಾನದ ರಾಣಾ ಅನ್ನೋನ ಜೊತೆ ಸಂಚು ರೂಪಿಸುತ್ತಿದ್ದವನನ್ನ ಪೊಲೀಸರು ಎತ್ತಾಕೊಂಡು ಹೋಗಿದ್ದಾರೆ. ಆಘಾತಕಾರಿ ವಿಷಯ ಏನಪ್ಪಾ ಅಂದ್ರೆ, ರಾಮ ಮಂದಿರ ಸ್ಫೋಟಿಸೋದಕ್ಕೆ ಭಾರೀ ಪ್ಲಾನ್ ಮಾಡ್ತಿದ್ದಂತೆ. ತಿಂಗಳ ಹಿಂದಷ್ಟೇ ದಾವಣಗೆರೆಯಲ್ಲಿ ಶಂಕಿತ ಉಗ್ರರನ್ನ ಬಲೆಗೆ ಕೆಡವಲಾಗಿತ್ತು. ಇದರ ಬೆನ್ನಲ್ಲದೆ ಈಗ ಮತ್ತೊಬ್ಬ ಲಾಕ್ ಆಗಿದ್ದಾನೆ. ಆತನೇ ಈ ಶಂಕಿತ ಉಗ್ರ ಸುಹೇಲ್. ಉತ್ತರ ಪ್ರದೇಶ ಮೂಲದ ಈ ಸುಹೇಲ್ ಕೆಲ ದಿನಗಳ ಹಿಂದಷ್ಟೇ ಪೇಂಟಿಂಗ್ ಕೆಲಸಕ್ಕೆ ಅಂತ ಹರಿಹರಕ್ಕೆ ಬಂದಿದ್ದ. ಹಳ್ಳಿಯೊಂದರಲ್ಲಿ ಉಳ್ಕೊಂಡು ಪಾಕ್ ಮೂಲದ ಶಂಕಿತ ಉಗ್ರನ ಜೊತೆ ಸಂಪರ್ಕ ಹೊಂದಿದ್ದಂತೆ. ಈ ಬಗ್ಗೆ ಮಾಹಿತಿ ಸಿಕ್ತಾಗಿದ್ದಂತೆ ಪೊಲೀಸರು ಕೆಡ್ಡ ತೋಡಿದ್ದಾರೆ. ಆರೋಪಿಯನ್ನ ಲಾಕ್ ಮಾಡ್ತಾಗಿದ್ದಂತೆ ಒಂದಿಷ್ಟು ಹೊತ್ತು ದಾವಣಗೆರೆಯಲ್ಲಿ ವಿಚಾರಣೆ ನಡೆಸಿದ್ರು. ಈ ವೇಳೆ ಮಹತ್ವದ ಮಾಹಿತಿ ಹೊರಹಾಕಿದ್ದಾನಂತೆ. ರಾಮ ಮಂದಿರವನ್ನೇ ಗುರಿಯಾಗಿಸಿದ್ದ ಸತ್ಯವು ಬಯಲಾಗಿದೆ. ಸುಹೇಲ್ನ ಮೊಬೈಲ್ ವಶಕ್ಕೆ ಪಡೆದ ಪೊಲೀಸರು ಈತನ ಜನ್ಮ ಜಾಲಾಡ್ತಿದ್ದಾರೆ. ಪಾಕ್ ಮೂಲದ ನಂಬರ್ ಜೊತೆ ಈ ಸುಹೇಲ್ ನಿರಂತರ ಸಂಪರ್ಕ ಹೊಂದಿದ್ದು ವಾಟ್ಸ್ಆಪ್ನಲ್ಲಿ ರಾಣಾಜಿ ಎಂದು ಪಾಕ್ ಮೂಲದ ವ್ಯಕ್ತಿಯ ಹೆಸರನ್ನ ಸೇವ್ ಮಾಡಿಕೊಂಡಿದ್ದಾನೆ. ಅಲ್ಲದೆ ಸುಹೇಲ್ನ ಮೊಬೈಲ್ನಲ್ಲಿ ಹಲವು ಆಡಿಯೋ ಕ್ಲಿಪ್ಗಳು ಪತ್ತೆಯಾಗಿವೆ. ಎಲ್ಲವೂ ಉರ್ದು ಮಿಶ್ರಿತ ಹಿಂದಿಯಲ್ಲಿವೆ. ಇದರಲ್ಲಿ ನಾನು ರಾಮ ಮಂದಿರವನ್ನ ಸ್ಫೋಟಿಸಲು ಬಯಸ್ತೇನೆ ಎಂದು ಹೇಳಿಕೊಂಡಿರುವುದು ಸಹ ಪತ್ತೆಯಾಗಿದೆ. ಆಡಿಯೋದಲ್ಲಿ ಬಾಂಬ್ ಸ್ಫೋಟದ ಬಗ್ಗೆ ಉಲ್ಲೇಖವಾಗಿದ್ದು ಅದನ್ನೆಲ್ಲ FIRನಲ್ಲಿ ಉಲ್ಲೇಖಿಸಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಯೊಬ್ಬನ ವಶಕ್ಕೆ ಪಡೆದು ವಿಚಾರ ಮಾಡಲಾಗಿ, ಮೂಲತಃ ಉತ್ತರ ಪ್ರದೇಶದ ವಾಸಿಯಾಗಿದ್ದು ವಿಚಾರಣೆಗೊಳಪಡಿಸಿದಾಗ ಈತ ತನ್ನ ಮೊಬೈಲ್ನಲ್ಲಿ ವಾಟ್ಸಪ್ ಗ್ರೂಪು ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಪಾಕಿಸ್ತಾನದ ಮೂಲದ ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿರ್ತಕ್ಕಂಥ ಮಾಹಿತಿ ಬಂದಿದ್ದು, ಅವರನ್ನು ನಾವು ಮುಂದಿನ ಕ್ರಮಕ್ಕಾಗಿ ಪ್ರಕರಣ ದಾಖಲಿಸಿಕೊಂಡು ಸದ್ಯಕ್ಕೆ ಅವರನ್ನು ದಸ್ತಗಿರಿ ಮಾಡಿ
ಮುಂದಿನ ಕಾನೂನು ಕ್ರಮ ಕೈಗೊಳ್ತಾ ಇದ್ದೆವು. ತುಮಕೂರಿನ ಅಲ್ಲಾಬಾಗ್ ಸುಹೇಲ್ ಲಿಂಕ್ ಬಗ್ಗೆ ತನಿಖೆ. ತುಮಕೂರಲ್ಲೂ ಶಂಕಿತ ಉಗ್ರ ಅಲ್ಲಾಬಕ್ಷನನ್ನ ಪೊಲೀಸರು ಲಾಕ್ ಮಾಡಿದ್ರು. ಹೀಗಾಗಿ ಈತನಿಗೂ ಸುಹೇಲ್ಗೂ ಏನಾದ್ರೂ ಲಿಂಕ್ ಇದೆಯಾ ಅಂತ ತನಿಖೆ ನಡೆಸುತ್ತಿದ್ದಾರೆ. ಇದೇ ಕಾರಣಕ್ಕೆ ದಾವಣಗೆರೆಯಿಂದ ತುಮಕೂರಿಗೆ ಈತನನ್ನ ಕರ್ಕೊಂಡು ಬಂದು ವಿಚಾರಣೆ ನಡೆಸಿದ್ದಾರೆ. ಈ ವೇಳೆಯೂ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಹೊರಬಿದ್ದಿವೆ. ಪಾಕಿಸ್ತಾನದ ರಾಣಾ ಹುನೇನ್ಗೂ ಸುಹೇಲ್ಗೂ ಲಿಂಕ್ ಇರೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಅದರಲ್ಲೂ ಪಾಕ್ನ ರಾಣಾ ಹಾಗೂ ಸುಹೇಲ್ ನೇರ ಸಂಪರ್ಕ ಹೊಂದಿದ್ರು. ಹೀಗಾಗಿಯೇ AK-47 ಹಾಗೂ ಹಣ ಕಳಿಸಿಕೊಡಿ ಅಂತ ಪಾಕ್ ಉಗ್ರನ ಬಳಿ ಕೇಳಿಕೊಂಡಿದ್ದ. ಅಲ್ಲದೆ ವಾಟ್ಸ್ಆಪ್ನ ಹಲವು ಪಬ್ಲಿಕ್ ಚಾನೆಲ್ಗಳನ್ನ ಸುಹೇಲ್ ಸಬ್ಸ್ಕ್ರೈಬ್ ಮಾಡಿದ್ದ. ಆ ಚಾನೆಲ್ಗಳಲ್ಲಿ ಶಸ್ತ್ರಾಸ್ತ್ರ ಹಿಡಿದಿರುವ ವ್ಯಕ್ತಿಗಳ ಫೋಟೋ ಪತ್ತೆಯಾಗಿದೆ. ತನ್ನ ಐಡೆಂಟಿಟಿಯನ್ನ ಸಂಪೂರ್ಣ ಮರೆಮಾಚಿದ್ದ ಸುಹೇಲ್ ಅಣ್ಣಾ ಶೋಯೆಬ್ ಹೆಸರಲ್ಲಿ ಸಿಮ್ ಕಾರ್ಡ್ ಯೂಸ್ ಮಾಡ್ತಿದ್ದ. ಹೀಗಾಗಿ ಶೋಯೆಬ್ನನ್ನು ವಿಚಾರಣೆ ಮಾಡ್ತಿದ್ದಂತೆ ಸುಹೇಲ್ ಬಗ್ಗೆ ಮಾಹಿತಿ ನೀಡಿದ್ದ. ಇದೇ ಕಾರಣಕ್ಕೆ ಸುಹೇಲ್ನನ್ನ ಬಂಧಿಸಲಾಗಿದ್ದು. ತುಮಕೂರಿನ ಅಲ್ಲಾಬಕ್ಷ್ಗೂ ಸುಹೇಲ್ಗೂ ಲಿಂಕ್ ಇದೆಯಾ ಅನ್ನೋದರ ಬಗ್ಗೆ ತನಿಖೆ ನಡೆಸಿದ್ದಾರೆ. ಆದರೆ ಮೇಲ್ನೋಟಕ್ಕೆ ಇಲ್ಲ ಅನ್ನೋದು ಗೊತ್ತಾಗಿದೆ. ಇನ್ವೆಸ್ಟಿಗೇಷನ್ ಪ್ರಕಾರ ಮತ್ತು ಮಾಹಿತಿ ಪ್ರಕಾರ UP ಮೂಲದ ವ್ಯಕ್ತಿ, ಉತ್ತರ ಪ್ರದೇಶ ಮೂಲದ ವ್ಯಕ್ತಿ ಇದೆ. ಯಾವುದೋ ಇಲ್ಲಿ ಕೆಲಸ ಹುಡ್ಕೊಂಡು ಬಂದಿರೋದು. ಅವರ ಏನು ಮೊಬೈಲ್ನಲ್ಲಿ ಕೆಲವು ವಿಚಾರಗಳನ್ನು ಪತ್ತೆ ಹಚ್ಚಿದ್ದಾರೆ. ಸೊ ಈಸ್ ಬೀನ್ ಅರೆಸ್ಟೆಡ್. ಏನು ಸ್ವಲ್ಪ ಬೇರೆ ಪಾಕಿಸ್ತಾನಿಗಳ ಜೊತೆ ಟಚ್ನಲ್ಲಿದ್ದಾರೆ ಅಂತ ಚಾಟ್ ಮೂಲಕ ಗೊತ್ತಾಗಿದೆ ಅದು. ಬಟ್ ಇನ್ನೂ ಕೂಡ ಯಾವುದೇ ದೊಡ್ಡ ಮಟ್ಟದಲ್ಲಿ ಇಂಡಾಕ್ಟ್ರಿನೇಷನ್ ಆಗಿದೆ ಅಥವಾ ಬೇರೆ ಇದೆ, ಅದನ್ನು ತನಿಖೆ ಆದಮೇಲೆ ಗೊತ್ತಾಗುತ್ತೆ. ದೇಶದ ಹೊರಗಿರೋ ಪರಕೀಯರನ್ನ ಹೇಗಾದರೂ ಸದೆ ಬಡಿಬಹುದು. ಆದರೆ ನಮ್ಮೊಳಗೆ ಇದ್ದು ನಮ್ಮ ವಿರುದ್ಧವೇ ಕುತಂತ್ರ ಮಾಡೋರನ್ನ ಮಟ್ಟ ಹಾಕೋದು ಸ್ವಲ್ಪ ಕಷ್ಟ. ನಿಜಕ್ಕೂ ಈತ ಪಾಕ್ ಜೊತೆ ಕೈ ಜೋಡಿಸಿದ್ದೇ ಆದ್ರೆ ತಕ್ಕ ಶಿಕ್ಷೆ ಆಗ್ಬೇಕಿದೆ. ಸಂಜಯ್, ನ್ಯೂಸ್ 18 ದಾವಣಗೆರೆ. ಅವರಿಬ್ರು ಒಂದೇ ತಾಯಿಯ ಮಕ್ಕಳು. ಆದರೆ ಹಣದ ದುರಾಸೆಗೆ ಬಿದ್ದ ಅಣ್ಣ ತಮ್ಮನಿಗೆ ಮುಹೂರ್ತ ಇಟ್ಟಿದ್ದಾನೆ. 2 ವರ್ಷದ ಹಿಂದೆ ತಮ್ಮನಿಗೆ LIC ಮಾಡಿಸಿ ಈಗ 15 ಲಕ್ಷದ ಆಸೆಗೆ ಕೊಂದು ಹಾಕಿದ್ದಾನೆ. ಒಂದು 15 ಲಕ್ಷಕ್ಕೆ LIC ಇನ್ಶೂರೆನ್ಸ್ ಅನ್ನು ಮಾಡಿಸಿರುತ್ತಾರೆ. ತಮ್ಮನಿಗೆ LIC ಮಾಡಿಸಿದ್ದ ಅಣ್ಣನೇ ಚಟ್ಟ ಕಟ್ಟಿದ. 15 ಲಕ್ಷದ ಆಸೆಗೆ ಒಡ ಹುಟ್ಟಿದವನ ಕತೆ ಕಥಂ. ಇದು ಹೇಳಿ ಕೇಳಿ ಕಲಿಗಾಲ. ಇಲ್ಲಿ ಕಾಸಿದ್ರೇನೆ ಎಲ್ಲ. ಹೆತ್ತ ತಾಯಿ ಅಂತ ನೋಡಲ್ಲ, ಬದುಕು ಕಟ್ಟಿಕೊಟ್ಟ ಅಪ್ಪ ಅಂತನೂ ಕೂಡ ಯೋಚನೆ ಮಾಡಲ್ಲ. ಕಾಸೊಂದಿದ್ರೆ ಮುಗೀತು. ಕಾಸಿನ ವಿಷಯಕ್ಕೆ ಬಂದ್ರೆ ಎಂಥವರು ಕೂಡ ಶತ್ರುಗಳಾಗ್ತಾರೆ. ಆಪ್ತ ಮಿತ್ರರಂತಿದ್ದವರೇ ಆಘಾತಕರಾಗಿ ಕಾಡ್ತಾರೆ. ಇನ್ನು ಬೆನ್ನಿಗೆ ಬಿದ್ದವರ ಬಗ್ಗೆ ಹೇಳ್ಬೇಕಾ? ಅಣ್ತಮ್ಮ ಅನ್ನೋದೆಲ್ಲ ಬಾಯಿ ಮಾತಿಗೆ ಮಾತ್ರ. ಹೊನ್ನು ಮಣ್ಣು ಅಂತ ಬಂದ್ರೆ ಒಡ ಹುಟ್ಟಿದವರೇ ಶತ್ರುಗಳಾಗ್ತಾರೆ. ಇದು ಕೂಡ ಅಂಥದ್ದೇ ಕತೆ. ಆದರೆ ಸ್ವಲ್ಪ ಡಿಫರೆಂಟು. ಕಟುಕ ಕುರಿ ಬಲಿ ಕೊಡೋ ಹಾಗೆ ಈತ ತಮ್ಮನ ಬಲಿ ಕೊಟ್ಟಿದ್ದಾನೆ. 2 ವರ್ಷದ ಹಿಂದೆ ತಮ್ಮನಿಗೆ ಇನ್ಸೂರೆನ್ಸ್ ಮಾಡಿಸಿ ಈಗ ಕತೆ ಮುಗಿಸಿದ್ದಾನೆ. ಇವರೇ ನೋಡಿ, ಒಡ ಹುಟ್ಟಿದ ಅಣ್ತಮ್ಮರು. ಆಂಧ್ರ ಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಮಡಕಶಿರಾ ತಾಲೂಕಿನ ನಿದ್ರಘಟ್ಟ ನಿವಾಸಿಗಳು. ಅಣ್ಣ ಹನುಮಂತನಾದ್ರೆ ತಮ್ಮ ರಮೇಶ. ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ರೂ ಹೇಳ್ಕೊಳ್ಳುವಂಥ ಪ್ರೀತಿ ಏನಿರಲಿಲ್ಲ. ಸೋದರತ್ವ ಅನ್ನೋದು ಬರೀ ಸಂಬಂಧದಲ್ಲಿತ್ತಷ್ಟೇ. ರಮೇಶನಿಗೆ ಬ್ಲಾಕ್ ಮ್ಯಾಜಿಕ್, ಮಾಟ ಮಂತ್ರ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಹೀಗಾಗಿ ಮಂತ್ರ ತಂತ್ರ ವಿದ್ಯೆಗಳೆಲ್ಲ ತನ್ನನ್ನ ತೊಡಗಿಸಿಕೊಂಡಿದ್ದ. ಇದು ಅಣ್ಣ ಹನುಮಂತನಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಎಷ್ಟೇ ಹೇಳಿದ್ರೂ ರಮೇಶ ಕೇಳುವಂಥ ಸ್ಥಿತಿಯಲ್ಲಿರಲಿಲ್ಲ. ಆಗಲೇ ನೋಡಿ 15 ಲಕ್ಷದ ಆಸೆ ಹುಟ್ಕೊಂಡಿದ್ದು. ತಮ್ಮನ ಹೆಣದ ಮೇಲೆ ಲಕ್ಷ ಮಾಡೋ ಆಸೆ ಬೆಳೆದಿದ್ದು. 2 ವರ್ಷದ ಹಿಂದೆ ತಮ್ಮನ ಹೆಸರಲ್ಲಿ 15 ಲಕ್ಷ ರೂಪಾಯಿಯ LIC ಮಾಡಿಸಿದ್ದ. ಇದಕ್ಕಾಗಿನೇ 85,000 ರೂಪಾಯಿಯ ಪ್ರೀಮಿಯಂ ಕೂಡ ಕಟ್ಟಿದ್ದ. 2 ವರ್ಷದಿಂದ ನವರಂಗಿ ಆಟ ಆಡ್ತಾ ಇದ್ದವ ಪಕ್ಕಾ ಟೈಮ್ಗಾಗಿ ಕಾದು ಕೂತಿದ್ದ. ಜೂನ್ 19ನೇ ತಾರೀಕು ಹಂತಕರ ಗ್ಯಾಂಗ್ ಕಟ್ಕೊಂಡು ಪಕ್ಕಾ ಪ್ಲಾನ್ ಮಾಡಿದ್ದಾನೆ. ಶಿರಾ ಬಳಿ ನಿಧಿ ತೆಗೆಯುವಂತ ಪೂಜೆಯೊಂದಿದೆ. ಅಲ್ಲಿಗೆ ಹೋಗಿ ಬರೋಣ ಬಾ ಅಂತ ತಮ್ಮನನ್ನ ಕರ್ಕೊಂಡು ಬಂದಿದ್ದಾನೆ. ಯಾವಾಗ ಶಿರಾ ಮತ್ತು ಅಮರಾಪುರ ರಸ್ತೆಯ ನಿರ್ಜನ ಪ್ರದೇಶಕ್ಕೆ ಎಂಟ್ರಿ ಕೊಟ್ಟರು, ಅಲ್ಲೇ ಅಟ್ಟಹಾಸ ಮೆರೆದಿದ್ದಾರೆ. ಮಧ್ಯರಾತ್ರಿಯಲ್ಲಿ ಕಾರಿಂದ ಕೆಳಗೆ ಇಳಿದವರು ರಮೇಶನನ್ನ ನೆಲಕ್ಕೆ ಕೆಡವಿಕೊಂಡು ಮರ್ಮಾಂಗಕ್ಕೆ ಹೊಡೆದಿದ್ದಾರೆ. ನಂತರ 4-5 ಬಾರಿ ಕಾರು ಹತ್ತಿಸಿ ಅಟ್ಟಹಾಸದ ನಗೆ ಬೀರಿದ್ರು. ಎಷ್ಟಾದ್ರೂ ರಮೇಶನ ಜೀವ ಹೋಗಿರಲಿಲ್ಲ. ಹೀಗಾಗಿ ವೈರ್ನಲ್ಲಿ ಕುತ್ತಿಗೆ ಬಿಗಿದು ಕೊಂದು ಹಾಕಿದ್ದಾರೆ. ಒಂದು 2 ವರ್ಷಗಳ ಹಿಂದೆ ಈ ರಮೇಶನ ಹೆಸರಿಗೆ, ಮೃತನ ಹೆಸರಿಗೆ ಒಂದು 15 ಲಕ್ಷಕ್ಕೆ LIC ಇನ್ಶೂರೆನ್ಸ್ ಅನ್ನು ಮಾಡಿಸಿರುತ್ತಾರೆ. ಯಾವಾಗ ರಮೇಶನ ಪ್ರಾಣ ಪಕ್ಷಿ ಹಾರಿ ಹೋಯಿತು, ಅಲ್ಲೇ ಆಕ್ಸಿಡೆಂಟ್ ಸೀನ್ ಕ್ರಿಯೇಟ್ ಮಾಡಿದ್ದಾರೆ. ಸುಮಾರು 7 ಕಿಲೋಮೀಟರ್ ದೂರ ಮೃತದೇಹ ತಗೊಂಡು ಬಂದು ರಸ್ತೆ ಪಕ್ಕದಲ್ಲಿ ಮೃತದೇಹ ಬಿಸಾಡಿದ್ರು.
ಜೊತೆಗೆ ಬೈಕನ್ನ ಅಲ್ಲೇ ಬಿಸಾಡಿ ಅಪಘಾತದ ರೀತಿ ಬಿಂಬಿಸೋದಕ್ಕೆ ನೋಡಿದ್ರು. ಆದರೆ ಪೊಲೀಸರು ಸ್ಥಳಕ್ಕೆ ಎಂಟ್ರಿ ಕೊಡ್ತಾ ಇದ್ದಂತೆ ಇದೊಂದು ಪ್ರೀ ಪ್ಲಾನ್ ಮರ್ಡರ್ ಅಂತ ಗೊತ್ತಾಯಿತು. ಹೀಗಾಗಿ ಹಂತಕರ ಹೆಜ್ಜೆ ಗುರುತು ಹಿಡಿದು ತನಿಖೆ ನಡೆಸ್ತಾ ಇದ್ದಂತೆ 4ವರನ್ನ ಕೆಡ್ಡಾಕೆ ಕೆಡವಿದ್ದಾರೆ. ಪ್ಲ್ಯಾನ್ ಮಾಡಿ ಮುಂಚಿತವಾಗಿ ಹೊಡೆದು ಅವ್ರನ್ನ ಸ್ಟ್ರ್ಯಾಂಗ್ಲೇಟ್ ಮಾಡಿ ಸಾಯಿಸಿ ಅದಾದ ಮೇಲೆ ಇದನ್ನು ಆಕ್ಸಿಡೆಂಟ್ ಥರ ರೂಪಿಸೋಕ್ಕೆ ಪ್ರಯತ್ನ ಮಾಡಿದ್ರು. ಒಟ್ನಲ್ಲಿ ಹಣದ ಆಸೆಗೆ ಬಿದ್ದವ ಸ್ವಂತ ತಮ್ಮನನ್ನೇ ಕೊಂದು ಹಾಕಿದ್ದಾನೆ. ಅದರಲ್ಲೂ ತಮ್ಮನನ್ನ ಕೊಲ್ಲಲೇಬೇಕು ಅಂತ 2 ವರ್ಷದ ಹಿಂದೆ LIC ಮಾಡಿಸಿದ್ದ ಅನ್ನೋದೇ ದುರಂತ. ವೈಟಲ್ ನ್ಯೂಸ್ 18 ತುಮಕೂರು. ಗೃಹಲಕ್ಷ್ಮಿ ಯೋಜನೆಯ ಗೋಲ್ಮಾಲ್ ದೊಡ್ಡ ಸುದ್ದಿ ಆಗ್ತಿದೆ. ಪ್ರತಿ ಮನೆಯ ಯಜಮಾನಿಯರಿಗೆ 2,000 ಹಣ ಕೊಡ್ತೀವಿ ಅಂದವರು ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ ಅನ್ನೋ ಸತ್ಯ ಬಟಾ ಬಯಲಾಗಿದೆ. ಇದರ ಬೆನ್ನಲ್ಲೇ ರಾಜ್ಯದ ಗೃಹಲಕ್ಷ್ಮಿಯರು ರೊಚ್ಚಿಗೆದ್ದಿದ್ದಾರೆ. ಕಳೆದೊಂದು ತಿಂಗಳಿಂದ ರಾಜ್ಯ ರಾಜಕೀಯದಲ್ಲಿ ಗೃಹಲಕ್ಷ್ಮಿ ಗುದ್ದಾಟ ನಡೀತಾನೇ ಇದೆ. ಪರಿಷ್ಕರಣೆ ಹೆಸರಲ್ಲಿ ಸರ್ಕಾರ ಸರ್ಜರಿ ಶುರು ಮಾಡುತ್ತಿದ್ದಂತೆ ವಿಪಕ್ಷಗಳ ಜೊತೆಗೆ ಜನ ಕೂಡ ಆಕ್ರೋಶ ವ್ಯಕ್ತಪಡಿಸುತ್ತಿದ್ರು. ಆದರೆ ಸರ್ಕಾರ ಮಾತ್ರ ಗೃಹಲಕ್ಷ್ಮಿಯಲ್ಲಿ ಹರಿದು ಹೋಗ್ತಿರೋ ಹಣ ನಿಲ್ಲಿಸೋದಕ್ಕೆ ಮಾಡ್ತಿರೋ ತಂತ್ರ ಅಂದಿದ್ರು. ಆದ್ರೀಗ ಸರ್ಕಾರದಲ್ಲಿದ್ದವರೇ ಕೋಟಿ ಕೋಟಿ ನುಂಗಿ ನೀರು ಕುಡಿದ ಆರೋಪ ಕೇಳಿ ಬರ್ತಿದೆ. ಆಯಕಟ್ಟಿನ ಜಾಗದಲ್ಲಿದ್ದವರೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರೀ ಗೋಲ್ಮಾಲ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. CAG ವರದಿ ಹೊರಬೀಳುತ್ತಿದ್ದಂತೆ ವಿಪಕ್ಷಗಳ ಜೊತೆಗೆ ಜನ ಕೂಡ ಫುಲ್ ಗರಂ ಆಗಿದ್ದಾರೆ. ಗೃಹಲಕ್ಷ್ಮಿ ಗೋಲ್ಮಾಲ್, ಗೃಹಲಕ್ಷ್ಮಿಯರು ರೆಬೆಲ್. ಗೃಹಲಕ್ಷ್ಮಿ ಯೋಜನೆ ಸುತ್ತ 10 ಅನುಮಾನಗಳು ಸುತ್ತಕೊಂಡಿವೆ. ಪ್ರತಿ ತಿಂಗಳು 2,000 ಕೊಡೋ ನೆಪದಲ್ಲಿ ಕೋಟಿ ಕೋಟಿ ಕೊಳ್ಳೆ ಹೊಡೆದಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗ್ತಿದೆ. ಯಾವಾಗ CAG ವರದಿಯಲ್ಲಿ ಕೋಟಿ ಕೋಟಿ ಲೂಟಿಯಾಗಿರೋದು ಗೊತ್ತಾಯ್ತೋ ಒಂದೊಂದೇ ಕಹಾನಿಗಳು ಬಿಚ್ಚಿಕೊಳ್ತಿವೆ. ಗ್ಯಾರಂಟಿ ಯೋಜನೆಯ ವಿಚಾರವಾಗಿ ವಿಪಕ್ಷಗಳು ಪದೇ ಪದೇ ಟೀಕೆ ಮಾಡುತ್ತಿದ್ದವು. ಈ ಹಿಂದೆ ಇದೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ 5,000 ಕೋಟಿ ಗೋಲ್ಮಾಲ್ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರಾಗಿದ್ದಾಗ ಗೃಹಲಕ್ಷ್ಮಿಯರ 3 ತಿಂಗಳ ಕಂತಿನಲ್ಲಿ 5,000 ಕೋಟಿ ವ್ಯತ್ಯಯವಾಗಿತ್ತು ಅನ್ನೋ ಆರೋಪ ಎದ್ದಿತ್ತು. ಇದರ ಮಧ್ಯೆ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಹಣಕ್ಕೆ ಇನ್ನಿಲ್ಲದ ಸರ್ಕಸ್ ಮಾಡಿ ಹಣ ಹೊಂದಿಸ್ತಿತ್ತು. ಹೀಗಾಗಿಯೇ ಪರಿಷ್ಕರಣೆ ಮಾಡ್ತೀವಿ, ಫಲಾನುಭವಿಗಳು ಅಲ್ಲದವರನ್ನ ಕೈಬಿಡ್ತೀವಿ ಅಂತ ಸರ್ಕಾರ ಹೇಳಿಕೊಂಡಿತ್ತು. ಆದ್ರೀಗ CAG ವರದಿ ಸರ್ಕಾರದ ಬುಡಕ್ಕೆ ಬಂದು ನಿಂತಿದೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರೀ ಗೋಲ್ಮಾಲ್ ನಡೆದಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ರಾಜ್ಯಾದ್ಯಂತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಇದರಲ್ಲಿ ಅಷ್ಟೊಂದೆಲ್ಲ ಭ್ರಷ್ಟಾಚಾರ ಆಗಿದೆ ಅಂದರೆ ಅದಕ್ಕೆ ಸರ್ಕಾರನ ಹೊಣೆ. ಈಗ 19,000 ರೂಪಾಯಿ ಅಕೌಂಟ್ ಇಲ್ಲದವ್ರೆ ಇದು ಎಲ್ಲ ರೊಕ್ಕ ಹೋಗ್ತಾ ಇದೆ. ಅದೇ 19,000 ಬಡವ್ರ ಅಕೌಂಟ್ ಇದ್ದು ಬಡವ್ರ ಮಂದಿಗೆ ಹೋದರೆ ಎಷ್ಟೊಂದು ಉಪಯೋಗ ಆಗುತ್ತೆ. ಸರ್ಕಾರ ಹೊಣೆ ರೀ. ಮತ್ತು ಒಂದೇ ಖಾತೆಗೆ 20 ಜನ 1,000 ಮಂದಿದು ಹಾಕಿದ್ರೆ ಈಗ ಅಷ್ಟು ಜನದ ನಮ್ಮ ಬರಬೇಕು. ಇದ್ದವ್ರದ್ದು ಕೊಡುವಂಗಿಲ್ಲ, ಇಲ್ದಾರ್ದವ್ರದ್ದು ಅದ್ರಾಗ ಖಾತೆದೊಳಗೆ ತುಂಬೈತಿ. ಅದ್ರ ನಾವೇನು ಮಾಡ್ಬೇಕು? ಅದಕ್ಕೆ ಆಗಬಾರ್ದು ರೀ, ಈ ರೀತಿ ಆಗಬಾರ್ದು ರೀ. ಮತ್ತು ಸರ್ಕಾರದವರು ಅವರು ತಮ್ಮದು ಇದನ್ನು ನೋಡಿಕೊಂಡು ತಾವು ಮಾಡ್ಕೊಳ್ಳೋರಲ್ರಿ. ಅದಕ್ಕೆ ನಾವು ಬಡವರು ಏನು ಹೇಳ್ಬೇಕ್ರಿ, ಮಾಡಬಾರ್ದು. ಈಗ ಡೆಸರ್ಟ್ ಬಿಡ್ಡೆಲ್ಲ ಕೊಟ್ಟಿದ್ದತ್ತಲ್ಲಪ್ಪ, ಇನ್ನೊಂದ್ಸರಿ ಏಕಪ್ಪ ಚೆಕ್ ಮಾಡಬೇಕು, ಇನ್ನೊಂದ್ಸರಿ ಅಜ್ಜೆ ಹಾಕಿ ಅಲ್ಲೆಲ್ಲ ನಿಲ್ಸಿದ್ರೆ ಸುಮ್ಮನೆ ಅಲಿಸ್ತಾರೆ. ಸರಿ ಈಗ ಸರ್ವರ್ ಸಿಗಲ್ಲ, ಅದು ಸಿಗಲ್ಲ, ಇದು ಸಿಗಲ್ಲ ಅಂತ ಅಲಿಸ್ತಾ ಇರ್ತಾರೆ. ಒಟ್ನಲ್ಲಿ 19,000 ಫಲಾನುಭವಿಗಳಿಗೆ ಒಂದೇ ಖಾತೆ ಇತ್ತು ಅನ್ನೋದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ. ಗೃಹಲಕ್ಷ್ಮಿಯರಿಗೆ ದುಡ್ಡು ಹಾಕ್ತೀವಿ ಅಂಥೇಳಿ ಎಲ್ಲೆಲ್ಲಿಗೆ ದುಡ್ಡು ಹಾಕ್ಕೊಂಡ್ರು ಅನ್ನೋದು ಇನ್ನಷ್ಟೇ ಬಯಲಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸಚಿವ ಸತೀಶ್ ಜಾರಕಿಹೊಳಿ ಸಂಬಂಧಿಗೆ ಇಡಿ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ಗೆ ಸೇರಿದ 10ಕ್ಕೂ ಹೆಚ್ಚು ಕಡೆ ಭೇಟಿಯಾಡಿದ್ದಾರೆ. ಕರುನಾಡಲ್ಲಿ ಇಡಿ ಅಧಿಕಾರಿಗಳ ಮೆಗಾ ಬೇಟೆ. ಸತೀಶ್ ಜಾರಕಿಹೊಳಿ ಆಪ್ತ ಸಂಬಂಧಿಗೆ ಇಡಿ ಬಲೆ. ಇನ್ನೂ ಜನ ನಿದ್ದೆಯಿಂದ ಎದ್ದಿರಲಿಲ್ಲ. ದೊಡ್ಡವರೆಲ್ಲ ಬೆಡ್ ಕಾಫಿನೂ ಕುಡಿದಿರಲಿಲ್ಲ. ಅಷ್ಟೊತ್ತಿಗಾಗಲೇ ಅಖಾಡಕ್ಕಿಳಿದ ಇಡಿ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ಮನೆ ಬಾಗಿಲು ತಟ್ಟಿದ್ದಾರೆ. ನಿದ್ದೆಗಣ್ಣಿಂದ ಎದ್ದು ಬಂದು ಬಾಗಿಲು ತೆಗೆದವರಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಬೆಳ್ಳಂಬೆಳಗ್ಗಿಯೇ ಮನೆ ಸೇರ್ಕೊಂಡವರು ಅಧಿಕಾರಿಗಳ ಜನ್ಮವನ್ನೇ ಜಾಲಾಡಿದ್ದಾರೆ. ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತರಿಗೆ ಸೇರಿದ 10ಕ್ಕೂ ಹೆಚ್ಚು ಕಡೆ ಏಕಕಾಲಕ್ಕೆ ದಾಳಿ ಮಾಡಿದ್ದು
ಮಹತ್ವದ ದಾಖಲೆಯನ್ನ ಗಂಟು ಮೂಟೆ ಕಟ್ಟಿದ್ದಾರೆ. ನೂರಾರು ಬಾರ್ ಲೈಸೆನ್ಸ್, ಆಪ್ತನಿಗೂ ಬಿಗ್ ಶಾಕ್. ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ಇವತ್ತು ಬೆಳ್ಳಂಬೆಳಗ್ಗೆ ಬೆಚ್ಚಿ ಬಿದ್ದಿದ್ದಾರೆ. ಬೆಂಗಳೂರಿನ ನಿವಾಸದಲ್ಲಿದ್ದ ಮಂಜುನಾಥ್ರನ್ನ ವಶಕ್ಕೆ ಪಡೆದ ಅಧಿಕಾರಿಗಳು ಅಕ್ರಮ ಆಸ್ತಿ ಮತ್ತು ಹವಾಲಾ ಆರೋಪದ ಮೇಲೆಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಇವರ ಜೊತೆಗೆ ಇವರ ಆಪ್ತರ ನಿವಾಸ ಹಾಗೂ ಕಚೇರಿಗಳಲ್ಲೂ ಮೂಲೆ ಮೂಲೆಯನ್ನ ಜಾಲಾಡಿದ್ದಾರೆ. ಬೆಳಗಾವಿಯ ಟಿವಿ ಸೆಂಟರ್ನಲ್ಲಿರುವಂತಹ ನಿವಾಸದಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆಯಾಗಿರುವುದು ಅಕ್ಕಸಾಲಿಗರನ್ನ ಕರೆಸಿ ಮೌಲ್ಯಮಾಪನವನ್ನು ಮಾಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಅಪಾರ ಪ್ರಮಾಣದ ಬಾರ್ ಲೈಸೆನ್ಸ್ಗಳು ಕೂಡ ಪತ್ತೆಯಾಗಿದ್ದು, ಮಂಜುನಾಥ್ ಜೊತೆ ನಂಟು ಹೊಂದಿದ್ದಂತಹ ರಿಯಲ್ ಎಸ್ಟೇಟ್ ಉದ್ಯಮಿ ನೂರಾನಿಯನ್ನು ಕೂಡ ಇಡಿ ಲಾಕ್ ಮಾಡಿದೆ. ಮಂಜುನಾಥ್ ಮಾತ್ರವಲ್ಲ, ಅವರ ಆಪ್ತರಿಗೂ ನಡುಕು ಶುರುವಾಗಿದೆ. ಚಿಕ್ಕೋಡಿಯಲ್ಲಿರುವಂತಹ ಅಬಕಾರಿ ಡಿವೈಎಸ್ಪಿ ವಿಶ್ವನಾಥ್ ಗಾಣಿಗೆರೆಯ ಮನೆಯ ಮೇಲೂ ಕೂಡ ದಾಳಿ ನಡೆಸಿದ ಇಡಿ ಅಧಿಕಾರಿಗಳು ಮಹತ್ವದ ದಾಖಲೆ ಪರಿಶೀಲನೆ ಮಾಡಿದ್ದಾರೆ. ಇನ್ನು ಈ ಮಂಜುನಾಥ್ ಬೇರ್ಯಾರೂ ಅಲ್ಲ, ಸಚಿವ ಸತೀಶ್ ಜಾರಕಿಹೊಳಿಯ ತಂಗಿ ಗಂಡ. ಹೀಗಾಗಿ ಇಡಿ ದಾಳಿ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ ಯಾವ ಕಾರಣಕ್ಕೆ ದಾಳಿ ಆಗಿದೆ ಅನ್ನೋದು ಸ್ಪಷ್ಟವಾಗಿಲ್ಲ, ರಾಜಕೀಯ ಪ್ರೇರಿತ ದಾಳಿನ ಅನ್ನೋದ್ರ ಬಗ್ಗೆ ನಾಳೆ ಮಾಹಿತಿ ನೀಡ್ತೀನಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ಅದು ಇನ್ನೂ ಇನ್ವೆಸ್ಟಿಗೇಷನ್ ಆಗಬೇಕು. ಎದಕ್ಕೆ ಮಾಡಿದ್ದಾರೆ ಏನು ನಮಗೂ ಗೊತ್ತಿಲ್ಲ. ಅದು ಹೊರಗೆ ಬಂದ್ಮೇಲೆ ಗೊತ್ತಾಗಲ್ಲ ಎದಕ್ಕೆ ಮಾಡಿದ್ದಾರೆ ಅಂತ. ಮಾಹಿತಿ ಬರೋರಿಗೆ ಏನು ಹೇಳಲಿಕ್ಕೆ ಆಗೋಲ್ಲ ಹಿಂಗೆ ಅಂತ ಸ್ಪಷ್ಟವಾಗಿ ವೇಟ್ ಮಾಡೋಣ. ನಾಳೆವರೆಗೆ ಗೊತ್ತಾಗುತ್ತೆ ಏನು ರೀಸನು. ನಮಗೆ ಅದಕ್ಕೆ ಏನಾದ ಹೇಳಲಿಕ್ಕೆ ಅನುಕೂಲ ಆಗ್ತದೆ. ಈಗ ಹೆಂಗೆ ಹೇಳತ್ತಿಲ್ಲ, ನಾಳೆ ಬೇಕು ರಾಜಕೀಯ ಐತೋ ಇಲ್ಲ ಅನ್ನೋದು ನಾಳೆ ಗೊತ್ತಾಗುತ್ತೆ, ಇವತ್ತು ಗೊತ್ತಾಗಲಿಲ್ಲ. ಬೆಂಗಳೂರಿನಲ್ಲೂ ಇಡಿ ಅಧಿಕಾರಿಗಳ ಭರ್ಜರಿ ಭೇಟಿ. ಮಂಜುನಾಥ್ರ ಬೆನ್ನು ಬಿದ್ದಿರುವಂತಹ ಇಡಿ ಅಧಿಕಾರಿಗಳು ಬೆಂಗಳೂರಿನಲ್ಲಿಯೂ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಸ್ಯಾಂಕೆ ರಸ್ತೆಯಲ್ಲಿರುವಂತಹ ಸಮಿಟ್ ಅಪಾರ್ಟ್ಮೆಂಟ್ನಲ್ಲಿಯೂ ತಲಾಶ್ ನಡೆಸಿದ್ದಾರೆ. ವಿದೇಶಿ ಅಕ್ರಮ ವ್ಯವಹಾರದ ಹಾಗೂ ಹವಾಲಾ ಲಿಂಕ್ ಆರೋಪದಲ್ಲಿ ವೈ ಮಂಜುನಾಥ್ರ 21ನೇ ಫ್ಲಾಟ್ನಲ್ಲಿ ಮೂಲೆ ಮೂಲೆ ಜಾಲಾಡಿದ್ದಾರೆ. ಇತ್ತ ಮೈಸೂರಿನಲ್ಲೂ ಮಂಜುನಾಥ್ ಆಪ್ತರ ಜನ್ಮ ಜಾಲಾಡಿದ್ದಾರೆ. 2012ರಲ್ಲಿ ವೈ ಮಂಜುನಾಥ್ ಮೈಸೂರಲ್ಲಿ ಅಬಕಾರಿ ಡಿಸಿ ಆಗಿದ್ರು. ಈ ವೇಳೆ ಯಮುನಾ ಅಬಕಾರಿ ಇನ್ಸ್ಪೆಕ್ಟರ್ ಆಗಿದ್ರು. ಹೀಗಾಗಿ ಮಂಜುನಾಥ್ರ ಬೇನಾಮಿ ಬಗ್ಗೆ ಯಮುನಾಗೆ ಮಾಹಿತಿ ಇದೆ ಅನ್ನೋ ಅನುಮಾನ ಶುರುವಾಗಿದೆ. ಇದೇ ಕಾರಣಕ್ಕೆ ಯಮುನಾಗೂ ಇಡಿ ಶಾಕ್ ಕೊಟ್ಟಿದೆ. ಅಲ್ಲದೆ ಬ್ಯಾಂಕ್ನ ಲಾಕರ್ನಲ್ಲಿ ಒಂದಿಷ್ಟು ದಾಖಲೆಗಳಿರೋ ಮಾಹಿತಿ ಸಿಕ್ಕಿದ್ರಿಂದ ಖಾಸಗಿ ಬ್ಯಾಂಕಿಗೂ ಕರೆದೊಯ್ದು ಮಾಹಿತಿ ಪಡ್ಕೊಂಡ್ರು. ಒಟ್ನಲ್ಲಿ ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಮತ್ತು ರಾಜಸ್ಥಾನದ ಇಡಿ ಅಧಿಕಾರಿಗಳೆಲ್ಲ ಜಂಟಿಯಾಗಿ ದಾಳಿ ನಡೆಸಿದ್ದಾರೆ. ಮೇಲ್ನೋಟಕ್ಕೆ ಭರ್ಜರಿ ದಾಖಲೆ ಪತ್ತೆಯಾಗಿರೋ ಮಾಹಿತಿ ಸಿಕ್ಕಿದ್ದು ನಾಳೆಯೂ ಪರಿಶೀಲನೆ ನಡೆಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅವರಿಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆದವರು. ಇದೇ ಪರಿಚಯ ಪ್ರೀತಿಗೂ ತಿರುಗಿತ್ತು. ಪೊಲೀಸಪ್ಪನ ಪ್ರೇಮದ ಪಾಶಕ್ಕೆ ಬಿದ್ದವಳು ಮೈ ಮನಸ್ಸು ಒಪ್ಪಿಸಿದ್ಲಂತೆ. ಆದರೆ ಈಗ ಹುಡುಗ ಕೈಕೊಟ್ಟು ಹೋಗಿದ್ದಾನೆ ಅಂತ ಆರೋಪ ಮಾಡ್ತಿದ್ದಾಳೆ. ಯಾವುದೇ ಸಂಬಂಧ ಆಗಿರಲಿ, ಅದರ ಅಡಿಪಾಯವೇ ಪ್ರೀತಿ. ಹೀಗಾಗಿ ಪ್ರೀತಿಗೆ ಮರುಳಾದವರು ಯಾರೂ ಇಲ್ಲ ಬಿಡಿ. ಅದರಲ್ಲೂ ಈ ಲವ್ ಅನ್ನೋದಿದೆಯಲ್ಲ, ಇದೊಂಥರ ಪ್ರಾಯದ ಹುಡುಗ ಹುಡುಗಿ ಪಾಲಿನ ಪಂಚಾಮೃತ ಆಗಿದ್ದಂತೆ. ಪ್ರೀತಿ ಮಾಡುವಾಗ ಯಾವುದೇ ಜಾತಿ ಗೀತಿ ನೋಡಲ್ಲ, ಆಸ್ತಿ ಅಂತಸ್ತಿನ ಅರಿವು ಇರಲ್ಲ. ಎಂಥದ್ದೇ ಪ್ರೀತಿಗೆ ಈ ಹೆಣ್ಣು ಮಗಳು ಬಿದ್ದಿದ್ಲಂತೆ. ಆದ್ರೆ ಬಿದ್ದಷ್ಟೇ ವೇಗದಲ್ಲಿ ನೊಂದು ಬೆಂದು ಹೋಗಿದ್ದಾಳೆ. ಪೊಲೀಸಪ್ಪನನ್ನ ನಂಬಿದ್ದಕ್ಕೆ ನನ್ನ ಜೀವನವೇ ಹಾಳಾಗೋಯ್ತು ಅಂತ ಇದೀಗ 16 ಆರೋಪಗಳನ್ನ ಮಾಡ್ತಿದ್ದಾಳೆ. ದಲಿತ ಯುವತಿ ಜೊತೆ ಪೊಲೀಸಪ್ಪನ ಪೋಲಿ ಆಟ. ಮದುವೆ ಆಗ್ತೀನಿ ಅಂತ ಪ್ರೀತಿ, ನಂತರ ಲವ್, ಸೆಕ್ಸ್, ಡೋಕಾ. ಇದೊಂಥರ ರಕ್ಷಕರೇ ಪಕ್ಷಕರಾದ ಕಥೆ. ಈತನ ಹೆಸರು ಗೀರೇಶ್ ಬಾಬು. ಶಿವಮೊಗ್ಗದ ಗ್ರಾಮಾಂತರ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಈತ. ಈತನಿಗೆ ಫೇಸ್ಬುಕ್ನಲ್ಲಿ ಪರಿಚಯವಾದವಳೆ ಈ ಹೆಣ್ಣು ಮಗಳು. ಮೊದಲು ಪರಿಚಯ, ನಂತರ ಸ್ನೇಹ, ಆಮೇಲೆ ಪ್ರೀತಿ ಗೀತಿ ಅಂತ ಶುರುವಾಗತ್ತೆ. ಹೀಗಾಗಿ ಕೈ ಹಿಡಿಕೊಂಡು ವರ್ಷಗಟ್ಟಲೆ ಸುತ್ತಾಡಿದ್ರಂತೆ. ಈ ಹೆಣ್ಣು ಮಗಳು ಮಾಡ್ತಿರೋ ಆರೋಪದ ಪ್ರಕಾರ ಒಂದು ದಿನ ನಿನ್ನ ಜೊತೆ ಮಾತಾಡಬೇಕು ಅಂತ ಶಿವಮೊಗ್ಗದ ಲಾಡ್ಜ್ಗೆ ಯುವತಿಯನ್ನ ಕರೆಸ್ಕೊಂಡಿದ್ದಂತೆ.
ಈ ವೇಳೆ ಮದುವೆಯಾಗ್ತೀನಿ ಅಂತ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿದ್ನಂತೆ. ಇದರ ಫಲವಾಗಿ ಯುವತಿ ಗರ್ಭಿಣಿಯಾಗಿದ್ಲು. ಇದರಿಂದ ಕಂಗಾಲಾಗಿ ಹೋದವ ಮೊದಲು ನನ್ನ ತಂಗಿ ಮದುವೆ ಆಗ್ಬೇಕು, ಆಮೇಲೆ ನಾವಿಬ್ರು ಮದುವೆಯಾಗೋಣ ಅಂತ ನಂಬಿಸಿ ಗರ್ಭಪಾತ ಮಾಡಿಸಿದ್ದಂತೆ. ಇದನ್ನೇ ನಂಬಿಕೊಂಡಿದ್ದವಳು ಹುಡುಗ ಹೇಳಿದ್ದಕ್ಕೆಲ್ಲ ತಲೆಯಾಡಿಸ್ತಿದ್ಲು. ಆದ್ರೀಗ ನನ್ನ ಬಿಟ್ಟು ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾನೆ ಅಂತ ಕಣ್ಣೀರಿಡುತ್ತಿದ್ದಾಳೆ. ಡಿಸೆಂಬರ್ 10ಕ್ಕೆ ನಾನು ಕನ್ಸೀವ್ ಅಂತ ಗೊತ್ತಾಯಿತು ಸರ್. ಆಮೇಲೆ ಈ ಥರ ಕನ್ಸೀವ್ ಆಗಿದ್ದೀನಿ ಅಂತ ಹೇಳಿ ಅಂದ ತಕ್ಷಣ ಆಮೇಲೆ ಸರಿ ನೀನು ಮದುವೆ ಆಗ್ತೀನಿ, ಅದನ್ನು ಅಬೋರ್ಟ್ ಮಾಡು, ಇಲ್ಲಾಂದರೆ ನಮ್ಮ ಮನೇಲಿ ಒಪ್ಕೊಳಲ್ಲ ಇದ್ವಿ ಈ ಥರ ಎಲ್ಲ ಆದರೆ ಅಂತ ಹೇಳಿ ಆಮೇಲೆ ನನ್ನನ್ನು ಡಿಸೆಂಬರ್ 18ನೇ ತಾರೀಕು ಖಾಸಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಅಬೋಷನ್ ಮಾಡಿಸಿದ್ರು ಸರ್. ಆಮೇಲೆ ಅವರು ನನ್ನ ನಂಬರ್ ಬ್ಲಾಕ್ ಮಾಡಿ ಇವಾಗ ಬೇರೆ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಸರ್. ದಿಕ್ಕು ಕಾಣದಂತಾದ ಹೆಣ್ಣು ಮಗಳು ಶಿವಮೊಗ್ಗ ಗ್ರಾಮಾಂತರ ಠಾಣೆಯಲ್ಲಿ ದೂರು ನೀಡಿದ್ದಾಳೆ. ಆದರೆ ಪೊಲೀಸರು ನನಗೆ ಬೆದರಿಸಿ ಕಳಿಸುತ್ತಿದ್ದಾರೆ ಅಂತ ಆರೋಪಿಸುತ್ತಿದ್ದಾಳೆ. ಅಲ್ಲದೆ ಶಿವಮೊಗ್ಗದ ಮಹಿಳಾ ಪೊಲೀಸ್ ಠಾಣೆಗೂ ದೂರು ಕೊಟ್ಟಿದ್ದು. ಕಳೆದ ತಿಂಗಳೇ ಆರೋಪಿ ಮೇಲೆ ಎಫ್ಐಆರ್ ದಾಖಲಾಗಿದೆ. ಆದರೆ ಇಲ್ಲಿವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ರೇಷನನ್ನ ಬಂಧಿಸಿಯೂಗಿಲ್ವಂತೆ. ಇಲ್ಲ ಸರ್, ಇದುವರೆಗೂ FIR ಆಗಿ 12-13 ದಿನ ಆಯಿತು ಸರ್. ಇನ್ನೂ ಅವನನ್ನು ಅರೆಸ್ಟ್ ಮಾಡಿಲ್ಲ ಸರ್. ಅವನನ್ನು ಯಾವುದೇ ರೀತಿ ಅರೆಸ್ಟ್ ಮಾಡಿಲ್ಲ, ಮಾಡಿಲ್ಲ ಸರ್. ಅವನಿಗೆ ಸಪೋರ್ಟಿವ್ ಆಗಿದ್ದಾರೆ. ನಾನು ಕೇಳಿದ್ರೆ ಇಲ್ಲಮ್ಮ 2 ಜನನ ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಸರ್. ಆದರೂ ಇಲ್ಲಿವರೆಗೂ ಅವನ್ನ ಅರೆಸ್ಟ್ ಮಾಡಿಲ್ಲ ಸರ್. ಸರ್ ಅವರು ಇವಾಗ ಶಿವಮೊಗ್ಗದಲ್ಲೇ ಸರ್ವಂಡಿಂಗಲ್ಲಿ ಓಡಾಡ್ತಿದ್ದಾರೆ ಸರ್. ಅಲ್ಲಿ ಇಲ್ಲಿ ನನ್ನನ್ನು ಹೆದರ್ಸ್ಕೊಂಡೇ ಓಡಾಡ್ತಿದ್ದಾರೆ. ಕಂಪ್ಲೇಂಟ್ ರಿಟರ್ನ್ ತಗೋ ಅಂತ ಅವರು ಇವ್ರ ಕೈಲಿ ಫೋನ್ ಮಾಡಿಸಿ ಹಿಂಸೆ ಮಾಡಿಸ್ತಿದ್ದಾರೆ ಸರ್. ಒಟ್ನಲ್ಲಿ ಪ್ರೀತಿ ಹಿಂದೆ ಬಿದ್ದವಳು ಈಗ ಕಣ್ಣೀರಿಡ್ತಿದ್ದಾಳೆ. ಆದ್ರೆ ಲಾಡ್ಜ್ನಲ್ಲಿ ಏಕಾಂತದ ಸಮಯ ಕಳೆದವ ಯಾರ ಕೈಗೂ ಸಿಗದೆ ಕಣ್ಮರೆಯಾಗಿದ್ದಾನೆ. ಈಗಲಾದ್ರೂ ಪೊಲೀಸರು ಈ ಹೆಣ್ಣು ಮಗಳ ಪರ ನಿಲ್ತಾರ? ಕಾದು ನೋಡಬೇಕು. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ.